ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ವರ್ಸಸ್ ಕಾಂಗ್ರೆಸ್ ಶಾಸಕ ಗಣಿಗ ರವಿ ವಿಚಾರದಲ್ಲಿ ಅನೇಕ ಸಂಘಟನೆಗಳು ಗಣಿಗ ರವಿ ಪರವಾಗಿ ನಿಂತಿದ್ದಾವೆ. ಕೈ ಶಾಸಕ ಗಣಿಗ ರವಿ ಪರ ಹಲವು ಸಂಘಟನೆಗಳು ನಿಂತಿದ್ದಾವೆ. ರಶ್ಮಿಕಾಗೆ ರಕ್ಷಣೆ ನೀಡಬೇಕು ಅಂತ ಏನು ಕೊಡವ ಸಂಘಟನೆ ಪತ್ರ ಬರೆದಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಂಘಟನೆಗಳು ಕಿಡಿಕಿಡಿಯಾಗಿದ್ದಾವೆ. ಗಣಿಗ ರವಿ ಹೇಳಿಕೆಯನ್ನ ಭಿನ್ನವಾಗಿ ಅರ್ಥೈಸಲಾಗಿದೆ. ನಂದಿ ನರವಂಡ ನಾಚಪ್ಪ ಕನ್ನಡ ದ್ರೋಹಿ ಅಂತ ಈ ಸಂಘಟನೆಗಳು ಸಿಟ್ಟನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾವೆ. ಎನ್ ನಾಚಪ್ಪ ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿದ್ರು. ನಾಚಪ್ಪ ಈ ಹಿಂದೆ ಪ್ರತ್ಯೇಕ ಸಮಗ್ರ ಕರ್ನಾಟಕವನ್ನು ಒಗ್ಗೂಡಿಸಲು ಹೋರಾಟಕ್ಕೆ ಬಾರದೇ ಇರತಕ್ಕಂಥ ಕಿಡಿಗೇಡಿಗಳಿಗೆ, ಕನ್ನಡ ವಿರೋಧಿಗಳಿಗೆ, ಜನಪ್ರಿಯ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಡೆದುಕೊಳ್ಳುತ್ತಿರುವ ಕೊಡಗಿನ ಕೆಲವು ಸಂಘಟನೆ ಮುಖಂಡರುಗಳಿಗೆ, ಕರ್ನಾಟಕ ವಾಣಿಜ್ಯ ಮಂಡಳಿಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗದ ವಿಚಾರಕ್ಕೆ ಪ್ರಸ್ತಾವನೆ ಮಾಡಿದಂಥ ಶಾಸಕರ ವಿರುದ್ಧ ಮಾತನಾಡುತ್ತಿರುವ ಕಿಡಿಗೇಡಿಗಳಿಗೆ, ಕರ್ನಾಟಕ ವಾಣಿಜ್ಯ ಮಂಡಳಿಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗದ ವಿಚಾರಕ್ಕೆ ಪ್ರಸ್ತಾವನೆ ನೋಡ್ತಾ ಇದ್ದೀವಿ. ಇದೀಗ ವಿವಿಧ ಸಂಘಟನೆಗಳು ಈ ಎನ್ ನಾಚಪ್ಪ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥದ್ದು, ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥದ್ದು. ವಿವಿಧ ಸಂಘಟನೆಗಳು ಈ ಹೇಳಿಕೆ, ಗಣಿಗ ರವಿ ಅವರ ಹೇಳಿಕೆಯನ್ನ ವಿಭಿನ್ನವಾಗಿ ಅರ್ಥೈಸಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಘಟನೆಗಳು ಗಣಿಗ ರವಿ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತಾ ಇರ್ತಕ್ಕಂಥದ್ದು. ಇಷ್ಟರವರೆಗೆ ಕಲಾವಿದರು ಮತ್ತು ರಾಜಕಾರಣ ಇಷ್ಟೊಂದು ಜಿದ್ದಿಗೆ ಯಾವತ್ತೂ ಬಿದ್ದಿರಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಅವರ ನಟ್ಟುಬೊಟ್ಟು ಹೇಳಿಕೆ ನಂತರ ಇದೆಲ್ಲ ಆಗ್ತಾ ಇದೆ. ಎನಿವೆ, ಈಗ ರಶ್ಮಿಕಾ ಮಂದಣ್ಣ ವಿಚಾರದಲ್ಲಿ ಯಾವೆಲ್ಲ ಸಂಘಟನೆಗಳು ಗಣಿಗ ರವಿ ಪರವಾಗಿ ನಿಂತಿದ್ದಾವೆ, ಅವರ ಅಂಬೋಣ ಏನು ಅಭಿಷೇಕ್? ಈಗ ಮೊದಲನೇದಾಗಿ ಶ್ರೀಲಕ್ಷ್ಮಿ, ನಂದಿ ನರವಂಡ ನಾಚಪ್ಪ ಏನು ದೂರನ್ನ ಕೊಟ್ಟಿರುವಂತದ್ದು ರಶ್ಮಿಕಾ ಮಂದಣ್ಣ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಸೆಕ್ಯೂರಿಟಿನ ಒದಗಿಸಬೇಕು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಇವರ ಹಿನ್ನೆಲೆಯನ್ನ ನೀವು ಗಮನಿಸಬೇಕು ಅಂತ ಈಗ ಜಿಲ್ಲಾ ವರಿಷ್ಠಾಧಿ ಪೊಲೀಸರಿಗೆ ನೀಡಿರುವಂತದ್ದು. ಕಾರಣ ಏನು ಅಂತ ನೋಡಿದಾಗ ಇಲ್ಲಿ ರವಿ ಗಣಿಗರ್ ಅವರ ಜೊತೆಗೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದವರ ಜೊತೆಗೆ ಪ್ರತ್ಯೇಕ ರಾಜ್ಯದ ಕೂಗನ್ನು ಕೊಟ್ಟವರು ಈ ಒಂದು ಕೊಡಗಿನ ಮೂಲದ ನಾಚಪ್ಪರವರಾಗಿರೋದ್ರಿಂದ ಈತ ಕನ್ನಡ ದ್ರೋಹಿ, ಕನ್ನಡ ವಿರೋಧಿ ಹಾಗೂ ಈತನ ಅಜೆಂಡಾ ಬೇರೆ ಇರೋದ್ರಿಂದ ಈ ಒಂದು ಸಮಸ್ಯೆಯನ್ನ ಮುನ್ನೆಲೆಗೆ ತೆಗೆದುಕೊಂಡು ಈ ಒಂದು ಸಂದರ್ಭದಲ್ಲೂ ಕೂಡ ಅವರು ರವಿ ಗಣಿಗರ್ ಅವರ ಹೇಳಿಕೆಯನ್ನ ವಿಭಿನ್ನವಾಗಿ ಅರ್ಥೈಸಿದ್ದಾರೆ. ಅವರ ವಿರುದ್ಧ ಇಡೀ ಸಿನಿಮಾ ರಂಗವೇ ಬರುವಂತೆ ಮಾಡಿರುವಂತದ್ದು. ಆ ಕಾರಣದಿಂದ ನಂದಿ ನರವಂಡ ನಾಚಪ್ಪರ ಅವರ ಮಾತಿಗೆ ಅಷ್ಟು ಬೆಲೆಯನ್ನ ಕೊಡೋದು ಬೇಡ ಅನ್ನೋದು ಮೊದಲನೇ ಆಗ್ರಹ ಆಗಿರುವಂತದ್ದು. ಅದರ ಜೊತೆಗೆ ಪ್ರತ್ಯೇಕ ರಾಜ್ಯದ ಕೂಗನ್ನ ಕೊಟ್ಟಂತ ಈ ವ್ಯಕ್ತಿಯ ಉದ್ದೇಶಗಳು ಇನ್ನೇನೇನಿರುತ್ತೆ, ಆತನ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಆತನ ವಿರುದ್ಧ ತೆಗೆದುಕೊಳ್ಳಬೇಕಾದ ಕ್ರಮಗಳೇನು, ಪೊಲೀಸರು ಕೂಡಲೇ ಆತನನ್ನ ವಶಕ್ಕೆ ಪಡೆಯಬೇಕು. ಯಾಕೆಂದ್ರೆ ಆತನ ಹೇಳಿಕೆಗಳು ಸಮಾಜದಲ್ಲಿ ಪ್ರಚೋದನಕಾರಿಯಾದಂತ ಒಂದಿಷ್ಟು ತಿರುವುಗಳನ್ನ ನೀಡಿರುವಂತದ್ದು. ಆ ಕಾರಣದಿಂದಾಗಿ ಆತನ ಮಾತಿಗೆ ಯಾವುದೇ ಕಾರಣಕ್ಕೂ ಕಿಮ್ಮತ್ತು ಬೆಲೆ ಕೊಡುವಂತದ್ದು ಬೇಡ. ಬದಲಾಗಿ ಆತ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಮುಂದೆ ಮಾಡದಂತೆ ನೋಡಿಕೊಳ್ಬೇಕು, ಆತನಿಗೆ ಸೂಚನೆ ಕೊಡಬೇಕು ಅಂತ ವಿವಿಧ ಸಂಘಟನೆಗಳು ರವಿ ಗಣಿಗ ಪರ ಬ್ಯಾಟಿಂಗ್ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ವೀಕ್ಷಕರೇ, ರಶ್ಮಿಕಾ ಮಂದಣ್ಣ ವರ್ಸಸ್ ಕಾಂಗ್ರೆಸ್ ಶಾಸಕ ಗಣಿಗ ರವಿ ವಿಚಾರದಲ್ಲಿ ಅನೇಕ ಸಂಘಟನೆಗಳು ಗಣಿಗ ರವಿ ಪರವಾಗಿ ನಿಂತಿದ್ದಾವೆ. ಕೈ ಶಾಸಕ ಗಣಿಗ ರವಿ ಪರ ಹಲವು ಸಂಘಟನೆಗಳು ನಿಂತಿದ್ದಾವೆ. ರಶ್ಮಿಕಾಗೆ ರಕ್ಷಣೆ ನೀಡಬೇಕು ಅಂತ ಏನು ಕೊಡವ ಸಂಘಟನೆ ಪತ್ರ ಬರೆದಿತ್ತು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಸಂಘಟನೆಗಳು ಕಿಡಿಕಿಡಿಯಾಗಿದ್ದಾವೆ. ಗಣಿಗ ರವಿ ಹೇಳಿಕೆಯನ್ನ ಭಿನ್ನವಾಗಿ ಅರ್ಥೈಸಲಾಗಿದೆ. ನಂದಿ ನರವಂಡ ನಾಚಪ್ಪ ಕನ್ನಡ ದ್ರೋಹಿ ಅಂತ ಈ ಸಂಘಟನೆಗಳು ಸಿಟ್ಟನ್ನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾವೆ. ಎನ್ ನಾಚಪ್ಪ ಈ ಹಿಂದೆ ರಶ್ಮಿಕಾ ಮಂದಣ್ಣ ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿದ್ರು. ನಾಚಪ್ಪ ಈ ಹಿಂದೆ ಪ್ರತ್ಯೇಕ ಸಮಗ್ರ ಕರ್ನಾಟಕವನ್ನು ಒಗ್ಗೂಡಿಸಲು ಹೋರಾಟಕ್ಕೆ ಬಾರದೇ ಇರತಕ್ಕಂಥ ಕಿಡಿಗೇಡಿಗಳಿಗೆ, ಕನ್ನಡ ವಿರೋಧಿಗಳಿಗೆ, ಜನಪ್ರಿಯ ಶಾಸಕರಾದಂಥ ಗಣಿಗ ರವಿಕುಮಾರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ನಡೆದುಕೊಳ್ಳುತ್ತಿರುವ ಕೊಡಗಿನ ಕೆಲವು ಸಂಘಟನೆ ಮುಖಂಡರುಗಳಿಗೆ, ಕರ್ನಾಟಕ ವಾಣಿಜ್ಯ ಮಂಡಳಿಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗದ ವಿಚಾರಕ್ಕೆ ಪ್ರಸ್ತಾವನೆ ಮಾಡಿದಂಥ ಶಾಸಕರ ವಿರುದ್ಧ ಮಾತನಾಡುತ್ತಿರುವ ಕಿಡಿಗೇಡಿಗಳಿಗೆ, ಕರ್ನಾಟಕ ವಾಣಿಜ್ಯ ಮಂಡಳಿಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗದ ವಿಚಾರಕ್ಕೆ ಪ್ರಸ್ತಾವನೆ ನೋಡ್ತಾ ಇದ್ದೀವಿ. ಇದೀಗ
ವಿವಿಧ ಸಂಘಟನೆಗಳು ಈ ಎನ್ ನಾಚಪ್ಪ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥದ್ದು, ಸಂಘಟನೆಗಳು ಪ್ರತಿಭಟನೆ ನಡೆಸ್ತಾ ಇರತಕ್ಕಂಥದ್ದು. ವಿವಿಧ ಸಂಘಟನೆಗಳು ಈ ಹೇಳಿಕೆ, ಗಣಿಗ ರವಿ ಅವರ ಹೇಳಿಕೆಯನ್ನ ವಿಭಿನ್ನವಾಗಿ ಅರ್ಥೈಸಲಾಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಂಘಟನೆಗಳು ಗಣಿಗ ರವಿ ಪರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾವೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇದೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತಾ ಇರ್ತಕ್ಕಂಥದ್ದು. ಇಷ್ಟರವರೆಗೆ ಕಲಾವಿದರು ಮತ್ತು ರಾಜಕಾರಣ ಇಷ್ಟೊಂದು ಜಿದ್ದಿಗೆ ಯಾವತ್ತೂ ಬಿದ್ದಿರಲಿಲ್ಲ. ಆದ್ರೆ ಕರ್ನಾಟಕದಲ್ಲಿ ಡಿಕೆ ಶಿವಕುಮಾರ್ ಅವರ ನಟ್ಟುಬೊಟ್ಟು ಹೇಳಿಕೆ ನಂತರ ಇದೆಲ್ಲ ಆಗ್ತಾ ಇದೆ. ಎನಿವೆ, ಈಗ ರಶ್ಮಿಕಾ ಮಂದಣ್ಣ ವಿಚಾರದಲ್ಲಿ ಯಾವೆಲ್ಲ ಸಂಘಟನೆಗಳು ಗಣಿಗ ರವಿ ಪರವಾಗಿ ನಿಂತಿದ್ದಾವೆ, ಅವರ ಅಂಬೋಣ ಏನು ಅಭಿಷೇಕ್? ಈಗ ಮೊದಲನೇದಾಗಿ ಶ್ರೀಲಕ್ಷ್ಮಿ, ನಂದಿನೇರವಂಡ ನಾಚಪ್ಪ ಏನು ದೂರನ್ನ ಕೊಟ್ಟಿರುವಂತದ್ದು ರಶ್ಮಿಕಾ ಮಂದಣ್ಣ ಪರವಾಗಿ ನಿಂತ್ಕೊಂಡಿದ್ದಾರೆ. ಅವರಿಗೆ ಸೆಕ್ಯೂರಿಟಿನ ಒದಗಿಸಬೇಕು ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಇವರ ಹಿನ್ನೆಲೆಯನ್ನ ನೀವು ಗಮನಿಸಬೇಕು ಅಂತ ಈಗ ಜಿಲ್ಲಾ ವರಿಷ್ಠಾಧಿ ಪೊಲೀಸರಿಗೆ ನೀಡಿರುವಂತದ್ದು. ಕಾರಣ ಏನು ಅಂತ ನೋಡಿದಾಗ, ಇಲ್ಲಿ ರವಿ ಗಣಿಗರ್ ಅವರ ಜೊತೆಗೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದವರ ಜೊತೆಗೆ ಪ್ರತ್ಯೇಕ ರಾಜ್ಯದ ಕೂಗನ್ನ ಕೊಟ್ಟವರು ಈ ಒಂದು ಕೊಡಗಿನ ಮೂಲದ ನಾಚಪ್ಪರವರಾಗಿರೋದ್ರಿಂದ ಈತ ಕನ್ನಡ ದ್ರೋಹಿ, ಕನ್ನಡ ವಿರೋಧಿ ಹಾಗೂ ಈತನ ಅಜೆಂಡಾ ಬೇರೆ ಇರೋದ್ರಿಂದ ಈ ಒಂದು ಸಮಸ್ಯೆಯನ್ನ ಮುನ್ನೆಲೆಗೆ ತೆಗೆದುಕೊಂಡು ಈ ಒಂದು ಸಂದರ್ಭದಲ್ಲೂ ಕೂಡ ಅವರು ರವಿ ಗಣಿಗರ್ ಅವರ ಹೇಳಿಕೆಯನ್ನ ವಿಭಿನ್ನವಾಗಿ ಅರ್ಥೈಸಿದ್ದಾರೆ. ಅವರ ವಿರುದ್ಧ ಇಡೀ ಸಿನಿಮಾ ರಂಗವೇ ಬರುವಂತೆ ಮಾಡಿರುವಂತದ್ದು. ಆ ಕಾರಣದಿಂದ ನಂದಿನೇರವಂಡ ನಾಚಪ್ಪರ ಅವರ ಮಾತಿಗೆ ಅಷ್ಟು ಬೆಲೆಯನ್ನ ಕೊಡೋದು ಬೇಡ ಅನ್ನೋದು ಮೊದಲನೇ ಆಗ್ರಹ ಆಗಿರುವಂತದ್ದು. ಅದರ ಜೊತೆಗೆ ಪ್ರತ್ಯೇಕ ರಾಜ್ಯದ ಕೂಗನ್ನ ಕೊಟ್ಟಂತ ಈ ವ್ಯಕ್ತಿಯ ಉದ್ದೇಶಗಳು ಇನ್ನೇನೇನಿರುತ್ತೆ, ಆತನ ಮೈಂಡ್ ಸೆಟ್ ಯಾವ ರೀತಿ ಇರುತ್ತೆ, ಆತನ ವಿರುದ್ಧ ತೆಗೆದುಕೊಳ್ಳಬೇಕಾದ ಕ್ರಮಗಳೇನು, ಪೊಲೀಸರು ಕೂಡಲೇ ಆತನನ್ನ ವಶಕ್ಕೆ ಪಡೆಯಬೇಕು. ಯಾಕೆಂದ್ರೆ ಆತನ ಹೇಳಿಕೆಗಳು ಸಮಾಜದಲ್ಲಿ ಪ್ರಚೋದನಕಾರಿಯಾದಂತ ಒಂದಿಷ್ಟು ತಿರುವುಗಳನ್ನ ನೀಡಿರುವಂತದ್ದು. ಆ ಕಾರಣದಿಂದಾಗಿ ಆತನ ಮಾತಿಗೆ ಯಾವುದೇ ಕಾರಣಕ್ಕೂ ಕಿಮ್ಮತ್ತು ಬೆಲೆ ಕೊಡುವಂತದ್ದು ಬೇಡ. ಬದಲಾಗಿ ಆತ ಯಾವುದೇ ಸ್ಟೇಟ್ಮೆಂಟ್ ಅನ್ನ ಮುಂದೆ ಮಾಡದಂತೆ ನೋಡಿಕೊಳ್ಬೇಕು, ಆತನಿಗೆ ಸೂಚನೆ ಕೊಡಬೇಕು ಅಂತ ವಿವಿಧ ಸಂಘಟನೆಗಳು ರವಿ ಗಣಿಗ ಪರ ಬ್ಯಾಟಿಂಗ್ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ ಬರ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದು ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಮೇಡಮ್ ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಸ್ಕೊಂತೀರಜ್ಜ. ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.